ಅಶ್ವಿನಿ ಗೌಡಗೆ ಹೊಡೆದ ರಜತ್. ಅಬ್ಬಬ್ಬಾ, ಏನಿದು ಮ್ಯಾನ್ ಹ್ಯಾಂಡ್ಲಿಂಗ್ ಆಗೋಯ್ತಲ್ಲ. ಹಾಗಾದ್ರೆ ರಜತ್ ಅವ್ರನ್ನ ಹೊರಗಡೆ ಹಾಕ್ತಾರ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ರಜತ್ ಅವರು ಸ್ವಿಮ್ಮಿಂಗ್ ಪೂಲ್ ಗೆ ಅಶ್ವಿನಿ ಗೌಡ ಅವ್ರನ್ನ ತಳ್ಳಿದ್ಯಾ. ರಜತ್ ವರ್ಸಸ್ ಅಶ್ವಿನಿ ಗೌಡ ಸರಿಯಾಗಿರ್ತಕ್ಕಂಥ ಪೈಪೋಟಿ. ವಾ, ಇವತ್ತಿನ ಪ್ರಮೋ ನೋಡಿಲ್ವಾ? ಮೊದ್ಲೋಗ್ ಪ್ರಮೋ ನೋಡಿ. ರಜತ್ ಅವ್ರಿಗೆ ಕಚ್ಚಡ ನನ್ನ ಮಗನೇ ಅಂತಂದೇಳಿ ಅಶ್ವಿನಿ ಗೌಡ ಅವ್ರು ಬೈತಾ ಇದ್ದಾರೆ. ಹಾಗಾದ್ರೆ ಅಂತ ತಪ್ಪು ರಜತ್ ಅವ್ರು ಮಾಡಿದ್ದಾದ್ರೂ ಏನು? ನಾವು ಗುದ್ದಾಡಿದ್ರೆ ಗಂಡಸ್ರ ಜೊತೆ ಗುದ್ದಾಡ್ತೀವಿ, ಹೆಂಗಸ್ರ ಜೊತೆ ಅಂತೂ ಗುದ್ದಾಡೋದೇ ಇಲ್ಲ, ನಿನ್ನಂತ ಹೆಂಗ್ಸ್ ಜೊತೆ ಅಂತೂ ಗುದ್ದಾಡೋದೇ ಇಲ್ಲ ಅಂತ ರಜತ್ ಅವ್ರು ಹೇಳ್ತಾ ಇದ್ದಾರೆ. ಧ್ರುವಂತ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ರಘು ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾವ್ದ್ರಿ ಇದು ಲಾಜಿಕ್? ಅಶ್ವಿನಿ ಗೌಡ ಅವರೇ ಉತ್ತರ ಕೊಡಿ. ಓಕೆ, ಈಗಷ್ಟೇ ಬಿಗ್ ಬಾಸ್ ನ 2ನೇ ಪ್ರಮೋ ನೋಡಿದೆ. ಇವತ್ತಿನ ದಿನ ಏನೆಲ್ಲ ನಡೆಯುತ್ತೆ ಬನ್ನಿ ಅದ್ರ ಬಗ್ಗೆ ಡಿಸ್ಕಷನ್ ಶುರು ಮಾಡೋಣ. ಮೊದಲನೇದಾಗಿ ಅಶ್ವಿನಿ ಗೌಡ ವರ್ಸಸ್ ರಜತ್ ಸರಿಯಾಗಿರ್ತಕ್ಕಂಥ ಪೈಪೋಟಿ. ನಾನ್ ಅನ್ಕೊಂತಾ ಇದ್ದೆ ಗಿಲ್ಲಿಗೆ ಸರಿಯಾಗಿರ್ತಕ್ಕಂಥ ಕಾಂಪಿಟೇಟ್ ಕೊಡೋದಿಕ್ಕೆ ರಜತ್ ಅವ್ರನ್ನ ಕಳ್ಸಿದ್ದಾರೆ ಅಂತ. ಬಟ್ ಇವತ್ತಿನ ಪ್ರೊಮೋ ನೋಡಿದ್ಮೇಲೆ ನನಗನ್ನಿಸ್ತಾ ಇದೆ ಇನ್ನು ಮುಂದೆ ರಜತ್ ಅವರು ಮಾರಿ ಜಾತ್ರೆಗೆ ಎಂಟ್ರಿ ಆಗಿದ್ದಾರೆ. ಸರಿಯಾಗಿರ್ತಕ್ಕಂಥ ವಿಲನ್ ಗಳನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ವಾರ ಸೈಲೆಂಟ್ ಆಗಿದ್ದಂತ ರಜತ್ ಅವರು ಇವತ್ತು ಧ್ರುವಂತ್ ಅವ್ರ ಜೊತೆ ಮೊದಲನೇ ಪ್ರಮೋದಲ್ಲಿ ಜಗಳ, 2ನೇ ಪ್ರಮೋದಲ್ಲಿ ಈಗ ನೋಡ್ತಿರ್ತಕ್ಕಂಥ ಪ್ರಮೋದಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಜಗಳ. ಹಾಗಾದ್ರೆ ಸಕ್ಕತ್ತಾಗಿ ಮಜಾಗಿರುತ್ತೆ. ಬನ್ನಿ ನೋಡೋಣ. ಬನ್ನಿ, ಮೊದಲನೇದಾಗಿ ಪ್ರಮೋದಲ್ಲಿ ಏನೇನೆಲ್ಲ ಇದೆ ನೋಡ್ಕೊಂಡು ರಿವ್ಯೂನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಅಶ್ವಿನಿ ಅವರು ಧ್ರುವಂತ್ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿದ್ದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳಬಾರ್ದು. ಓಕೆ, ಧ್ರುವಂತ್ ಅವರು ಟೀ ಗಾಂಚಿಲಿ ಅಂತ ಹೇಳಿದಾಗ ಸೈಲೆಂಟ್ ಆಗಿದ್ದಂತ ಅಶ್ವಿನಿ ಗೌಡ ಅವರು ಅದೇ ರಘು ಸರ್ ಮರ್ಯಾದೆ ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅವ್ರ ದುಕ್ಕು ಜಗಳಕ್ಕೆ ಹೋಗ್ತಾರೆ. ಇದು ಕಾನ್ಸೆಪ್ಟ್. ಸೊ ಇದು ಸರಿಯಾಗಿರ್ತಕ್ಕಂಥದ್ದೇ, ಇದು ಕೇಳ್ಬೇಕಾದಂಥದ್ದೇ. ಯಾಕೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ಹೊರಗಡೆಯವರು ಅಂತ ಹೇಳ್ತಾ ಅವ್ರು ಮಾತಾಡಿದಾಗ ಅವ್ರನ್ನ ಸೇಫ್ ಮಾಡ್ಕೊಂಡು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ಪರವಾಗಿ ಮಾತಾಡದೆ ಹೋದ್ರು ಕೂಡ ಅವ್ರ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ ಬಂದಿದಾರ ಅಶ್ವಿನಿ ಗೌಡ ಅವರು ಅಂತ ಡೌಟ್ ಬರುತ್ತೆ. ಯಾಕೆ ಅಂತಂದ್ರೆ ಹೌದು, ಆ ರೀತಿ ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೇಲಿ ಬಳಸಿರ್ತಕ್ಕಂಥ ಪದ ಬಳಕೆಗಳಲ್ಲಿ ಟೀ ಗಾಂಚಿಲಿ ಅತಿ 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 ಕೆಟ್ಟ ಪದ ಅಂತ ಹೇಳ್ಬೋದು. ಆದ್ರೆ ಆ ಪದ ಮಾತಾಡಿದಾಗ ಯಾವತ್ತೂ ಕೂಡ ಇದುವರೆಗೂ ಕೂಡ ಯಾಕಪ್ಪ ನೀನ್ ಹಂಗ್ ಮಾತಾಡದೆ ಅದನ್ನ ಬಳಸಬಾರ್ದಾಗಿತ್ತು ಒಂದು ಸಲನೂ ಈ ಅಮ್ಮ ಕೇಳಲಿಲ್ಲ. ಸೊ ಆ ರೀತಿ ನೋಡ್ಕೊಂಡ್ರೆ ರಜತ್ ಅವ್ರು ಈ ಒಂದು ಪಾಯಿಂಟ್ ಅನ್ನ ಕೇಳಿರೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ. ಹೌದಲ್ವಾ? ಟೀ ಗಾಂಚಿಲಿ ಬಗ್ಗೆ ನೀವು ಕೇಳಿಲ್ಲ, ಆದ್ರೆ ರಘು ಅವರು ಅಶ್ವಿನಿ ಅವರೇ ಬನ್ನಿ ಹೋಗು ಅನ್ನಂದಾಗ ಅದಕ್ಕೆ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾರೆ. ಇದು ಪಾಯಿಂಟ್ ನೋಟ್ ಮಾಡ್ಬೇಕಾದ. ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಆಮೇಲೆ ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ ಹೋಮ್. ಓಕೆ, ಇವ್ರ ಜೊತೆ ಜಗಳ ಆಡೋದಕ್ಕೆ ನಮ್ ಕೈಲಾಗಲ್ಲ. ಸೊ ಬೆಟರ್ ಟು ಯು ಗೋ. ನೀವು ಮನೆಗೆ ಹೋಗ್ಬಿಡಿ, ಅದೇ ಬೆಟರ್ ಅಂತ ಹೇಳ್ತಾ ಇದಾರೆ. ರಘು ಸರ್ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅಂತಂದೇಳಿ ರಘು ಸರ್ ಮಾತಾಡಿದಾಗ ಹಂಗೆ ಹೇಳ್ಬಾರ್ದು ಅಂತ ವಾದ ಮಾಡ್ದಂತ ನೀವು ಅದೇ ಧ್ರುವಂತ್ ಟೀ ಕಾಂಚಿಲಿ ಪದ ಯೂಸ್ ಮಾಡಿದಾಗ ನೀವು ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಸೊ ಹಾಗಾಗಿ ನೀವು ನಿಮ್ ಜೊತೆ ನಾವು ಮಾತಾಡೋದಕ್ಕಂತೂ ಇಷ್ಟ ಇಲ್ಲ. ನೀವು ಬಣ್ಣ ಬದಲಾಯಿಸ್ತೀರಾ, ಒಬ್ಬ ವ್ಯಕ್ತಿ ಪರವಾಗಿ ನಿಂತ್ಕೊಂತೀರಾ, ಫೇವರಿಸಮ್ ಮಾತಾಡ್ತೀರಾ, ಒಬ್ರಿಗೊಂದು ಮಾಡ್ತೀರಾ, ಇವ್ರ ಹತ್ರ ನ್ಯಾಯ ಕೇಳ್ತೀರಾ. ಇವರು ಅದೇ ತಪ್ಪು ಮಾಡಿದಾಗ ಇವ್ರು ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದಾಗ ಇವ್ರನ್ನ ಪ್ರಶ್ನೆನೇ ಮಾಡಲ್ಲ. ಸೊ ಹಾಗಾಗಿ ನೀವು ಬೆಟರ್, ನೀವು ಮನೆಗೆ ಹೋಗೋದು ಬೆಟರ್ ಅಂತ ರಜತ್ ಅವ್ರು ಹೇಳ್ತಾ ಇದ್ದಾರೆ. ನನಗೇನು ಈ ಪಾಯಿಂಟ್ ಅಲ್ಲಿ ರಜತ್ ಅವರೇ ಕರೆಕ್ಟ್ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆ ಒಂದು ವಿಚಾರದಲ್ಲಿ? ಹಂಗಂತ ನಾನು ಅಶ್ವಿನಿ ಗೌಡ ಅವ್ರನ್ನ ಏಟ್ ಮಾಡ್ತಾ ಇದ್ದೀನಿ ಅಂತಲ್ಲ, ಈ ಪಾಯಿಂಟ್ ಅಲ್ಲಿ ಪರ್ಟಿಕ್ಯುಲರ್ ಈ ಪಾಯಿಂಟ್ ಅಲ್ಲಿ ಇವ್ರು ಕರೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಬನ್ನಿ ನೆಕ್ಸ್ಟ್ ಏನಾಗಿದೆ ನೋಡೋಣ. ಥರ್ಡ್ ರೇಟೆಡ್ ಭಾಷೆನ ಇಲ್ಲಿ ಇರೋಂಗೆ ಯಾರು ಬಳಸಿಲ್ಲ. ಹೇಳಿದ್ರೆ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂದ್ರೆ ಗಂಡಸಲ್ವಾ ಕೇಳ್ಬೇಕಿತ್ತು. ನಿಮ್ಮಷ್ಟು ಥರ್ಡ್ ಗ್ರೇಡ್ ಭಾಷೆನ ಇದುವರೆಗೂ ಇಲ್ಲಿ ಯಾರು ಕೂಡ ಬಳಸಲಿಲ್ಲ. ಹೇಳ್ತೀರಾ ಗಂಡಸರ ಜೊತೆ ಹೊಡೆದಾಡ್ತೀನಿ ಅಂತ, ಹೋಗಿ ಗಂಡಸರ ಜೊತೆ ಹೊಡೆದಾಡಿ. ನಾನು ಹಿಂಗ್ಸು, ನನ್ನ ಜೊತೆ ಯಾಕೆ ಹೊಡೆದಾಡ್ತಾ ಇದ್ದೀರಾ, ನನ್ನ ಜೊತೆ ಯಾಕೆ ಮಾತಾಡ್ತಾ ಇದ್ದೀರಾ? ಇದು ಅಶ್ವಿನಿ ಗೌಡ ಅವರ ಪ್ರಶ್ನೆ, ಅಶ್ವಿನಿ ಗೌಡ ಅವರ ವಾದ. ಮಸ್ತಿದಾಗ್ರಿ, ಸಕ್ಕದಾಗಿದೆ ಇವತ್ತಿನ ಜಗಳ ಅಂತ ಹೇಳ್ಬೋದು. ಒಟ್ನಲ್ಲಿ ಅಶ್ವಿನಿ ಗೌಡ ಅವರು ರೀಬ್ಯಾಕ್ ಆಗಿದ್ದಾರೆ. ಇವತ್ತಿನ ಪ್ರಮೋದಲ್ಲಿ ಭದ್ರಕಾಳಿ ಮೈ ಮೇಲೆ ಬಂದಿದ್ದಾರೆ. ಹಾಗೆ ಹಳೇ ರಜತ್ತು ಏನ್ ಮಿಸ್ ಮಾಡ್ಕೋತಾ ಇದ್ರಲ್ಲ, ಆ ರಜತ್ತು ಫುಲ್ ಎಪಿಸೋಡ್ ಅಲ್ಲಿ ಚಿಂದಿ ಉಡಾಯಿಸ್ತಾರಂತ ಎದ್ದು ಕಾಣಿಸ್ತಾ ಇದೆ. ಓಕೆ, ಈ ಹೈಲೈಟ್ ಈ 2 ಡೈಲಾಗ್ಗಳ ಬಗ್ಗೆ ನಾನು ಮಾತಾಡೋದಾದ್ರೆ, ಥರ್ಡ್ ಗ್ರೇಡ್ ಲ್ಯಾಂಗ್ವೇಜ್ ನ ನಿಮ್ಮಷ್ಟು ಯಾರು ಬಳಸಲಿಲ್ಲ ಅಂತ. ಹಂಗ್ ನೋಡ್ಕೊಳ್ಳೋದಾದ್ರೆ ಇವರ ಗ್ಯಾಂಗಲ್ಲೇ ಇದ್ದಂತ ಸೆಡೆ ಪದ ಯೂಸ್ ಮಾಡಿದಂತ ಸುಧೀರ್ ಅವ್ರದ್ದು ಟೀ ಗಾಂಚಿಲಿ ಪದ ಯೂಸ್ ಮಾಡಿದಂಥದ್ದು, ಅದಕ್ಕೆ ಕಂಪೇರ್ ಮಾಡಿದ್ರೆ ರಜತ್ ಅವ್ರು ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್ ಇನ್ನೇನು ಅಲ್ಲ. ಏನ್ ಸ್ವಲ್ಪ ರಗಡಾಗಿ ಮಾತಾಡ್ತಾರಷ್ಟೇ, ಆದ್ರೆ ಮನ್ಸು ಶುದ್ಧವಾಗೇ ಇರುತ್ತೆ. ನನ್ನ ಪ್ರಕಾರ ರಜತ್ ಅವ್ರು ರೈಟ್ ಅಂತ ನಂಬ್ತೀನಿ. ಹಂಗಂತ ನಾನು ಅವರೇ ರೈಟು ಅವರೊಬ್ಬರೇ ಸಾಚ ಅಂತ ಹೇಳ್ತಾ ಇಲ್ಲ. ಈ ಒಂದು ಟಾಪಿಕ್, ಈ ಒಂದು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಮಾತಾಡಿದಾಗ ಈ ಒಂದು ವಿಚಾರದಲ್ಲಿ ಇವ್ರು ಕರೆಕ್ಟ್ ಅಂತ ಅನಿಸ್ತಾ ಇದೆ. ಬನ್ನಿ ಇದಾದ್ಮೇಲೆ ನೆಕ್ಸ್ಟ್ ಏನೇನೆಲ್ಲ ಆಗಿದೆ, ಯಾರೆಲ್ಲ ತಪ್ಪು ಮಾಡಿದ್ದಾರೆ. ಓ ಮೈ ಗಾಡ್, ಸರಿಯಾಗಿರ್ತಕ್ಕಂಥ ಜಗಳ. ಅಶ್ವಿನಿ ಗೌಡ ಅವ್ರನ್ನ ಸರಿಯಾಗಿ ನೀರಿಗೆ ತಳ್ಬಿಟ್ರು ನಮ್ಮ ರಜತ್ ಅವರು. ಹೇಳ್ತೀರಾ ಗಂಡಸ್ರ ಜೊತೆ ಜಗಳ ಆಡ್ತೀನಿ ಅಂತ, ಹೋಗಿ ಗಂಡಸ್ರ ಜೊತೆ ಜಗಳ ಆಡಿ, ನನ್ನ ಜೊತೆ ಯಾಕೆ ಜಗಳ ಆಡ್ತಾ ಇದಾರೆ ಅಂತಂದೇಳಿ. ಆಗ ರಜತ್ ಅವ್ರು ಹೇಳ್ತಾರೆ, ನಾವು ಜಗಳ ಆಡಿದ್ರೆ, ನಾವು ಗುದ್ದಾಡಿದ್ರೆ ಗಂಡಸ್ರ ಜೊತೆನೆ ಗುದ್ದಾಡೋದು, ನಿಮ್ ಜೊತೆ ಗುದ್ದಾಡಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಫೈನಲಿ
ಅವ್ರನ್ನ ನೀರಿಗೆ ತಳ್ತಾರೆ. ಫಸ್ಟ್ ಆಫ್ ಆಲ್ ಈ ನೀರಿಗೆ ತಳ್ಳಿದ್ ಏನಕ್ಕೆ? ಹೊಡೆದಿದ್ದ, ಜಗಳ ಆಡಿದ್ದ, ಅಥವಾ ಅವ್ರ ಮೇಲೆ ಇರೋ ಸಿಟ್ಟನ್ನ ತೀರ್ಸ್ಕೊಂಡಿದ್ದ, ಅವ್ರಿಗೆ ಹೊಡಿಯಕ್ಕಾಗದೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಕ್ಕಾಗದೆ ಅವ್ರನ್ನ ನೀರಿಗೆ ತಳ್ಳಿದ್ದ? ಆತರ ಏನಿಲ್ಲ ಗೈಸ್. ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಟಾಸ್ಕ್ ಏನಪ್ಪಾ ಅಂತಂದ್ರೆ ನಾಮಿನೇಟ್ ಮಾಡಬೇಕು. ನಮ್ಮ ಇಷ್ಟದ ಇಬ್ಬರು ಕಂಟೆಸ್ಟೆಂಟ್ ಗಳನ್ನ ನಾಮಿನೇಟ್ ಮಾಡಬೇಕು. ಆ ಒಂದು ವಿಚಾರದಲ್ಲಿ ಯಾರು ಇಬ್ರು ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡ್ತೀರಾ ಅವರ ಹೆಸರನ್ನ ಹೇಳಿ, ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಹೇಳಿ, ಅದಕ್ಕೆ ಸರಿಯಾಗಿರ್ತಕ್ಕಂಥ ರೀಸನ್ಸ್ ಗಳನ್ನ ಕೊಟ್ಟು ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ತಳ್ಳಬೇಕು. ಇಷ್ಟೇ ರೀಸನ್. ಓಕೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ವಲ್ಪ ಜೋರಾಗಿ ತಳ್ಳಿದ್ದಾರೆ, ಅದಕ್ಕೆ ಸರಿಯಾಗಿ ಉರ್ದಿದೆ ಮೇಡಮ್ಗೆ. ಸೊ ಹಾಗಾದ್ರೆ ಸೈಲೆಂಟ್ ಆಗಿರುವಂತವ್ರು ಅಲ್ವೇ ಅಲ್ಲ ಮೇಡಮು. ಸೊ ಅವ್ರು ಈಗ ಯಾವ ರೀತಿ ವೈಲೆಂಟ್ ಆಗ್ತಾರೆ ಬನ್ನಿ ನೋಡೋಣ. ನನ್ಗೆ ಕಚಡ ಅಂತ ಕಚಡ. ಓಕೆ, ಎತ್ತು ಅನ್ನೋದೊಂದು, ಕಚ್ಚಡ ಅನ್ನೋದೊಂದು ಎರಡು ಕೆಟ್ಟ ಪದವನ್ನ ಬಳಸಿದ್ದಾರೆ. ಹಂಗ್ ನೋಡ್ಕೊಳ್ಳೋದಾದ್ರೆ ರಜತ್ ಕಂಪೇರ್ ಮಾಡಿದ್ರೆ ಇವರೇ ಜಾಸ್ತಿ ಬೈತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಹೌದಲ್ವಾ? ಇವರೇ ಹೇಳ್ತಾ ಇದಾರೆ ಬೇರೆಯವ್ರಿಗೆ ಮಾತಾಡ್ಬೇಡಿ ಅಂತ, ಬಟ್ ಇವರೇ ಬೈತಾ ಇದಾರೆ, ಕಚ್ಚಡ ಅನ್ನೋ ಒಂದು ಪದ ಬಳಸ್ತಾ ಇದಾರೆ. ಈ ಒಂದು ಪ್ರಮೋದಲ್ಲಿ, ಇವತ್ತಿನ ಈ ಒಂದು ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥದ್ದು ಕಚ್ಚಡ ಅನ್ನೋ ವರ್ಡ್, ಎತ್ತು ಅನ್ನೋ ವರ್ಡ್. ಯಾಕಂದ್ರೆ ರಜತ್ ಅವ್ರು ನೀರಿಗೆ ತಳ್ಳಬೇಕಾಗಿತ್ತು, ಅದು ಟಾಸ್ಕ್ ಆಗಿತ್ತು, ನಾಮಿನೇಟ್ ಮಾಡ್ಬೇಕಾಗಿತ್ತು, ಟಾಸ್ಕ್ಗೆ ತಳ್ಳಿದ್ದಾರೆ. ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗದೆ, ಜೀರ್ಣಿಸ್ಕೊಳಕ್ಕಾಗದೆ, ಕೆಳಗಡೆಯಿಂದ ಕೋಪ ರೈಸ್ ಆಗಿ ಮೇಡಮ್ ಫುಲ್ ರೈಸ್ ಆಗ್ಬಿಟ್ಟು ಕಚ್ಚಡ ಅಂತ ಬೈದಿದ್ದಾರೆ. ಸೊ ಮುಂದಿನ ವಾರ ಅಂದ್ರೆ ಈ ವಾರದ ಎಂಡ್ ಅಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಳ್ಳೋಂತ ಪಾಯಿಂಟ್ ಗಳಲ್ಲಿ ಕಚ್ಚಡ ಅನ್ನೋದೊಂದು ಕೂಡ ಹೈಲೈಟ್ ಆಗುತ್ತಾ ನೋಡ್ಬೇಕಾಗುತ್ತೆ. ಅಥವಾ ಅವ್ರಿಗಷ್ಟೇ ಸ್ಪೆಷಲ್ ಆಗಿ ಏನಾದ್ರು ಒಂದು ಆ ವರ್ಡ್ ಅವ್ರಿಗೆ ಸೀಮಿತವಾಗಿರುತ್ತಾ ಗೊತ್ತಿಲ್ಲ, ಅದನ್ನ ನೋಡ್ಬೇಕಾಗುತ್ತೆ ಅಷ್ಟೇ ಗೈಸ್. ಅದಾದ್ಮೇಲೆ ಏನಿಲ್ಲ. ಸೊ ಫೈನಲಿ ಇವರಿಬ್ಬರ ಒಂದು ಜಗಳ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಜಗಳ ಅಂತ ಹೇಳ್ಬೋದು, ಅಶ್ವಿನಿ ಗೌಡ ವರ್ಸಸ್ ರಜತ್. ನಾನ್ ಗೆಸ್ ಮಾಡಿದ್ದು ನಿಜವಾಗ್ಲೂ ರಜತ್ ಅವ್ರನ್ನ ಕಳ್ಸಿರ್ತಕ್ಕಂಥದ್ದು ಗಿಲ್ಲಿ ನಟಂಗೆ ಪೈಪೋಟಿ ಕೊಡೋದಕ್ಕೆ, ಅಶ್ವಿನಿ ಗೌಡ ಅವ್ರಿಗೆ ಪೈಪೋಟಿ ಕೊಡೋದಕ್ಕೆ ಚೈತ್ರ ಅವರು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಎಲ್ಲ ಉಲ್ಟಾ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅಲ್ಲ, ಡಬಲ್ ಟ್ವಿಸ್ಟ್ ಅನ್ನೋ ರೀತಿ. ಸೊ ಹಾಗಾದ್ರೆ ವಿಲನ್ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಅಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅವರ ಒಳಗಡೆ ಇರ್ತಕ್ಕಂಥ ವಿಕೃತವಾದಂತ ಮನಸ್ಸನ್ನ ತೋರಿಸ್ಕೊತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಒಂದು ಪ್ರಮೋದಲ್ಲಿ ನೀವು ಏನನ್ನ ಅಬ್ಸರ್ವ್ ಮಾಡಿದ್ರಿ? ಯಾರಿಗೆ ಸಪೋರ್ಟ್ ಮಾಡ್ತೀರಾ? ರಜತ್ ವರ್ಸಸ್ ಅಶ್ವಿನಿ ಗೌಡ, ಇವರಿಬ್ಬರಲ್ಲಿ ಯಾರು ಕರೆಕ್ಟ್ ಅಂತ ನಿಮ್ಗೆ ಅನಿಸ್ತಾ ಇದೆ ಇವತ್ತಿನ ಪ್ರಮೋ ನೋಡಿದ ಮೇಲೆ? ಅದನ್ನ ಕಮೆಂಟ್ ಅಂತ ತಿಳಿಸಿ. ಹಾಗೆ ನನ್ನ ಒಂದು ಚಾನಲ್ RVK Studios ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್.